ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋ ನ ಪ್ರೋಮೋ ಕೂಡ ಬಂದಾಯ್ತು. ನಮಗೆ ಜಡ್ಜಸ್ ಕೂಡ ಯಾರು ಅಂತ ಗೊತ್ತಾಯ್ತು. ಆ ಪ್ರೋಮೋದಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ನೋಡಿದ್ರೆ ನನಗೆ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ನೀವ್ ಏನ್ ಬೇಕಾದ್ರೂ ಹೇಳಿ ಆಯ್ತಾ, ಅದೇನ್ ಟ್ಯಾಲೆಂಟ್ ಅಲ್ವಾ ಮೇಡಮ್, ಅವ್ರಿಗೇನ್ ಟ್ಯಾಲೆಂಟ್ ಇಲ್ವಾ? ಟ್ಯಾಲೆಂಟ್ ಇರೋದಕ್ಕೆ ತಾನೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರೋದು, ಅದಕ್ಕೆ ತಾನೇ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋದು, ರೀಲ್ ಮಾಡೋದು. ಅವ್ರು ಕಂಡ್ರೆ ನಿಮಗೆ ಹೊಟ್ಟೆ ಕಿಚ್ಚು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಆಕ್ಟಿವ್ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಹುಚ್ಚಾಟ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಆಯ್ತಾ. ಅದೆಲ್ಲದು ಟ್ಯಾಲೆಂಟ್ ಅಂತ ನೀವು ಅಂದ್ಕೊಂತಿದ್ದೀರಿ. ಓಕೆ ಫೈನ್ ಆಯ್ತಾ, ಟ್ಯಾಲೆಂಟೇ ಆಗ್ಲಿ. ಬರೀ ಅವ್ರನ್ನೇ ಕರ್ಕೊಂಡ್ ಬಂದ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕರ್ಕೊಂಡೋಗಿ ಕೂರಿಸ್ಬಿಟ್ರೆ ಕಂಟೆಸ್ಟೆಂಟು ಅಂತ ಹೇಳಿ ನಿಜವಾಗ್ಲೂ ಯೋಚನೆ ಮಾಡಿ. ಒಂದ್ ಸ್ಟ್ಯಾಂಡರ್ಡ್ ಇದೆ ಅಲ್ವಾ, ಬಿಗ್ ಬಾಸ್ ಹೌಸಿಗೆ ಒಂದು ಸ್ಟ್ಯಾಂಡರ್ಡ್ ಇದೆ. ಆ ಸ್ಟ್ಯಾಂಡರ್ಡ್ ತಕ್ಕಂತ ಕಂಟೆಸ್ಟೆಂಟ್ಗಳೇ ಬರ್ಬೇಕು ತಾನೆ. ಯೋಚನೆ ಮಾಡಿ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ವಿನ್ನರ್ ಮತ್ತು ರನ್ನರ್ ಆದಂತಹ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟನ ಈ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ನೀವು ಟ್ರಾಲಿ ಮಾಡಕ್ಕಾಗತ್ತಾ? ಈಕ್ವಲ್ ಮಾಡಕ್ಕಾಗತ್ತಾ? ಖಂಡಿತವಾಗೂ ಆಗಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಬಂದಂತಹ ಅದು ಕಾವ್ಯ ಇರ್ಬೋದು, ಗಿಲ್ಲಿ ನಟ ಇರ್ಬೋದು, ರಕ್ಷಿತಾ ಶೆಟ್ಟಿ ಇರ್ಬೋದು, ಮಲ್ಲಮ್ಮ ಇರ್ಬೋದು, ಕರಿಬಸಪ್ಪ ಇರ್ಬೋದು, ಸೂರಜ್ ಇರ್ಬೋದು, ಅವ್ರನ್ನ ಈ ಒಂದು ಕಂಟೆಂಟ್ ಕ್ರಿಯೇಟರ್ಗಳ ಜೊತೆ ನೀವು ಟ್ರಾಲಿ ಮಾಡ್ತೀರಾ? ಆಗುತ್ತಾ? ಅದು ಮ್ಯಾಚ್ ಆಗುತ್ತಾ? ಯೋಚನೆ ಮಾಡಿ. ಅವ್ರು ಎಲ್ಲಿದ್ದಾರೆ? ಆ ಕಂಟೆಸ್ಟೆಂಟ್ಗಳು ಹೇಗಿದ್ದಾರೆ ಅವರು? ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುಚ್ಚಾಗಿ ಆಯ್ತಾ ರೀಲ್ ಮಾಡ್ಕೊಂಡು ಹುಚ್ಚುಚ್ಚಾಗಿ ವಿಡಿಯೋ ಮಾಡೋರು ಬಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತಾ? ನೋಡಿ, ನನ್ಗೆ ನನ್ಗೆ ಇರೋದ್ ಹೇಳ್ಬಿಡ್ತೀನಿ. ನನಗೆ ಮನ್ಸಲ್ಲಿ ಇಟ್ಕೊಳಕ್ ಬರಲ್ಲ ನನಗೆ ಆಯ್ತಾ. ಬಿಡು, ಏನ್ ನಮ್ಗೇನು ಆ ತರ ಮನೋಭಾವ ನಂದಲ್ಲ. ಒಂದು ಬಿಗ್ ರಿಯಾಲಿಟಿ ಶೋ ರೀ, ಅದನ್ನ ನಾವು ಆಯ್ತಾ ತುಂಬಾ ಹೆಮ್ಮೆಯಿಂದ ನೋಡ್ತಿರ್ತೀವಿ, ತುಂಬಾ ಒಂಥರ ಖುಷಿಯಿಂದ ನೋಡ್ತೀವಿ ಬಿಗ್ ಬಾಸ್ ಅನ್ನ. ಅಂತಹಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡೋ ಅಂತವ್ರು ಬಂದ್ರೆ ಹೆಂಗಿರುತ್ತೆ ಹೇಳಿ? ಅಮುಕು ಡುಮುಕು. ಬೆಳಿಗ್ಗೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಟ್ರೋಲ್ಗಳು ಬರ್ತಾನೇ ಇರುತ್ತೆ. ಇನ್ ಬಿಗ್ ಬಾಸ್ ಮನೆಗೆ ಬಂದ್ರೆ ಬಿಗ್ ಬಾಸ್ ಹೌಸೇ ಒಂಥರ ಟ್ರೋಲ್ ಹೌಸ್ ಆಗ್ಬಿಡುತ್ತೆ. ಎವ್ರಿ ಡೇ ಬಿಗ್ ಬಾಸ್ ಕನ್ನಡ ಸೀಸನ್ 13 ಓನ್ಲಿ ಟ್ರೋಲಿಂಗ್ ಟ್ರೋಲಿಂಗ್ ಟ್ರೋಲಿಂಗ್. ನೋ ಕಂಟೆಂಟ್, ನೋ ಎಂಟರ್ಟೈನ್ಮೆಂಟ್, ಓನ್ಲಿ ಟ್ರೋಲಿಂಗ್ ಟ್ರೋಲಿಂಗ್. ಅದೇ ರೀತಿ ನಮ್ಮ ಕಬಾಬ್ ಮಂಜು ಅವ್ರು ಬಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಆಯ್ತಾ, ಹೆಂಗ್ ತರ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳೋದು? ಓಕೆ, ಟ್ಯಾಲೆಂಟ್ ಇದೆ ಅವರಿಗೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದೇ ರೀತಿ ಗಂಗಕ್ಕ ಬೇರೆ ಬರ್ತಾರಂತಪ್ಪ ಅಗ್ನಿ ಪರೀಕ್ಷೆ ಶೋ ಅಲ್ಲಿ. ಗಂಗಕ್ಕ ಇದಾರಂತೆ. ಗಂಗಕ್ಕ ಗೊತ್ತಾ ನಿಮಗೆ? ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಎಲ್ಲ ಮಾಡ್ತಾ ಇರ್ತಾರೆ, ಏನೇನೋ ವಿಡಿಯೋ ಮಾಡ್ತಾರೆ. ಅವ್ರ ಆಕ್ಚುಲಿ ಒಬ್ರು ರಿಪೋರ್ಟರ್ ಅಂತೆ ಗಂಗಕ್ಕ. ಬಟ್ ಅವ್ರು ಈ ತರ ಹುಚ್ಚುಚ್ಚಾಗಿ ವಿಡಿಯೋ ಮಾಡಿದ್ಮೇಲೆ ಫೇಮಸ್ ಆಗಿದ್ದಂತ, ಹಂಗಾಗಿ ಅವ್ರು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಗಂಗಕ್ಕ, ಅಮುಕು ಡುಮುಕು, ಕಬಾಬ್ ಮಂಜು ಆಯ್ತಾ, ನಮ್ಮ ಕಿಪ್ಪಿ ಕೀರ್ತಿ, ಇವರೆಲ್ಲ ಬಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೆಂಗಿರುತ್ತೆ ಒಂದು ಕ್ಷಣ ಯೋಚನೆ ಮಾಡಿ. ನಿಜವಾಗ್ಲೂ ಬಿಗ್ ಬಾಸ್ ಟೀಮು TRPಗೋಸ್ಕರವಾಗಿ ಏನೆಲ್ಲ ಮಾಡುತ್ತೆ ಯೋಚನೆ ಮಾಡಿ ನೀವು. ನೋಡಿ, ನಾನು ಯಾರನ್ನು ಕೆಳಗಾಕಿ ಮಾತಾಡ್ತಿಲ್ಲ. ಓಕೆ, ಅವ್ರಿಗೆ ಟ್ಯಾಲೆಂಟ್ ಇದೆ, ನಾನು ಎಲ್ಲರೂ ಒಪ್ಕೊಂತೀನಿ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ನೋಡಿ ನೋಡಿ ತಲೆನೋವು ಬಂದೋಗಿದೆ ಗುರು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ನೋಡಿ ತಲೆನೋವು ಬಂದೋಗಿದೆ. ಸೋಷಿಯಲ್ ಮೀಡಿಯಾದಲ್ಲೇ ನೋಡಕ್ಕಾಗಲ್ಲ, ಇನ್ನ ದೊಡ್ಡ ಮನೇಲಿ ನೋಡ್ಬೇಕು ಅಂದ್ರೆ ಹೆಂಗ್ರಿ ಆಗುತ್ತೆ? ಸೋಷಿಯಲ್ ಮೀಡಿಯಾದಲ್ಲೇ ನೋಡಕ್ಕಾಗಲ್ಲ, ನಿನ್ನ ನಮ್ ದೊಡ್ಡ ಮನೆ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕು ಅಂದ್ರೆ ಹೆಂಗಾಗುತ್ತೆ? ನಿಜವಾಗ್ಲೂ ಕೂಡ ಅಗ್ನಿ ಪರೀಕ್ಷೆ ಶೋನ ಆ ಪ್ರೋಮೋ ಬಂದಿದೆಯಲ್ಲ, ಅದ್ರಲ್ಲಿ ನಾನು ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಿದೆ. ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಗಳೇ ಎಲ್ಲಾ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ರೀಲ್ ಮಾಡೋರೆ, ಎಲ್ಲಾ IP ಗೋಸ್ಕರ ಏನೇನೋ ಕಪಿಚಷ್ಟೆ ಮಾಡೋರೆ. ಅದರಲ್ಲಿ ಬೆರಳೆಣಿಕೆಯಷ್ಟು ಜನ ಆಯ್ತಾ ಕಾಮನ್ ಮ್ಯಾನ್ಗಳಿದ್ದಾರೆ. ಬೆರಳೆಣಿಕೆಯಷ್ಟು ಜನ, ತುಂಬಾ ಅಲ್ಲ, ಬೆರಳೆಣಿಕೆಯಷ್ಟು ಜನ ಬಿಗ್ ಬಾಸ್ ಕನ್ಸು ಹೊತ್ತು ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅಂತ ಬಂದಿದ್ದಾರೆ. ನೀನು ಉಳಿದವರೆಲ್ಲ ಅವ್ರೆ. ನೀವ್ ಯೋಚನೆ ಮಾಡಿ, ಕಬಾಬ್ ಮಂಜಣ್ಣ ಬಿಗ್ ಬಾಸ್ ಮನೇಲಿ ಇದ್ರೆ ಹೆಂಗಿರುತ್ತೆ ಊಹೆ ಮಾಡ್ಕೊಂಡು ನೋಡಿ. ಅಮುಕು ಡುಮುಕು ಬಿಗ್ ಬಾಸ್ ಮನೇಲಿ ಇದ್ರೆ ಹೆಂಗಿರುತ್ತೆ ಊಹೆ ಮಾಡ್ಕೊಂಡು ನೋಡಿ. ಅದೇ ರೀತಿ ಗಂಗಕ್ಕ ಬಿಗ್ ಬಾಸ್ ಮನೇಲಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಇದು ನಾನು ನಗ್ತಾ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು, ಕೋಪ ಬರುತ್ತೆ, ಬಯ್ಯಣ ಅನ್ಸುತ್ತೆ.
ಬಿಗ್ ಬಾಸ್ಗೆ ಉಗಿಯೋಣ ಅನ್ಸುತ್ತೆ. ನಿಮ್ಗೇನ್ ಕಂಟೆಸ್ಟೆಂಟ್ಗಳೇ ಇಲ್ವಾ? ಎಂತೆಂತ ಬ್ರಿಲಿಯಂಟ್ ಕಂಟೆಸ್ಟೆಂಟ್ಗಳು ಇದಾರಲ್ಲ, ಯಾಕೆ ತಗೊಂಡಿಲ್ಲ ಅಂತ ಬಿಗ್ ಬಾಸ್ ಟೀಮಿಗೆ ಕೇಳೋಣ ಮಕ್ಕುಗ್ದು ಅನ್ಸುತ್ತೆ. ನಾನ್ ಹಂಗ್ ಕೇಳಕ್ ಹೋದ್ರೆ, ನಾನ್ ಹಂಗ್ ಹೇಳಕ್ ಹೋದ್ರೆ ನೀವ್ ಹೊರ್ಚಾಡ್ತೀರಾ, ನೀವ್ ಕೂಗಾಡ್ತೀರಾ. ಬಿಡಿ, ನಿಮಗೇನು ಅವ್ರನ್ನ ಕರ್ಕೊಂಡ್ರೆ ನಿಮಗೇನು ಕಷ್ಟ? ಗುರು, ನನಗೆ ಅವ್ರನ್ನ ಕರ್ಕೊಂಡಿದ್ದಕ್ಕಲ್ಲ ಗುರು ಕಷ್ಟ, ಆಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಮಾಡೋರ್ನ ಬಿಗ್ ಬಾಸ್ ಟೀಮ್ ಕರ್ಕೊಂಡಿದ್ದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನ್ ನಮ್ಮನೇದೇನು ಕೊಡಲ್ಲ ನಾನು. ಬಟ್ ನಾವೇನು ಅಂದ್ರೆ ಒಂದ್ ದೊಡ್ಡ ಬಿಗ್ ಬಾಸ್ ಶೋ, ಅದಕ್ಕೊಂದು ಮರ್ಯಾದೆ ಇದೆ, ಆಯ್ತಾ? ಅದೊಂದು ದೊಡ್ಡ ಮನೆ ಅಂತಂದ್ರೆ ಎಂತರು ಕೂಡ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಆಸೆಯಿಂದ ಹೋಗ್ತಾರೆ. ಅಂತ ಶೋನ ಹುಚ್ಚರ ಸಂತೆ ಮಾಡಬೇಡಿ ಅನ್ನೋದಷ್ಟೇ ನಂದು. ಬಿಗ್ ಬಾಸ್ ಮನೆನ ಹುಚ್ಚರ ಸಂತೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಬಿಟ್ರೆ ನಾನು ಬಿಗ್ ಬಾಸ್ ಮನೆಗ್ ಯಾರು ಹೋದ್ರೆ ಏನು, ಯಾರು ಹೋದ್ರು ನಾವು ರಿವ್ಯೂ ಮಾಡ್ತೀವಿ. ಕಿಪ್ಪಿ ಕೀರ್ತಿ ಹೋದ್ರೆ ರಿವ್ಯೂ ಮಾಡಲ್ವಾ ನಾವು? ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಕಿಪ್ಪಿ ಕೀರ್ತಿ ಎಷ್ಟು ಬೆಟ್ರ್ ಅವಳು. ಕಿಪ್ಪಿ ಕೀರ್ತಿ ಎಷ್ಟೋ ಬೆಟ್ರು. ಹಾಯ್ ಫ್ರೆಂಡ್ಸ್ ಅಂದ್ಕೊಂಡು ಪಾಪ ಅಟ್ಲೀಸ್ಟ್ ನಮ್ಗೆ ಎಂಟರ್ಟೈನ್ಮೆಂಟ್ ಆದ್ರೂ ಮಾಡ್ತಾರೆ. ಅಂತ ಒಂದು ಹುಡುಗಿ ಆದ್ರೂ ಹೋಗ್ಲಿ ಅತ್ಲಾಗೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಗಂಗಕ್ಕ ಇದಾರಂತೆ, ಆಯ್ತಾ? ನೋಡ್ಬೇಕು ಇನ್ನು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇನ್ ಯಾರ್ಯಾರೆಲ್ಲ ಇದಾರೋ, ಏನೇನೆಲ್ಲ ನೋಡೋಕಿದೆಯೋ ಈ ಕಣ್ಣಲ್ಲಿ. ಒಟ್ಟಾರೆಯಾಗಿ ನಿಮ್ಮ ಆತ್ಮ ಮುಟ್ಕೊಂಡೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಕ್ವಾಟ್ಲೆ ಕೊಡೋ ಅಂತರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಇದ್ರೆ ಹುಚ್ಚಿಡಿತಿತ್ತೋ ಇಲ್ವೋ ನೋಡ್ಬೇಕು ಅನ್ಸುತ್ತಾ ಬಿಗ್ ಬಾಸ್ನ? ಓಕೆ, ಅವರೆಲ್ಲ TRP ಕೊಡ್ತಾರೆ, ಅವರೆಲ್ಲ ಓಕೆ. ಯಾಕೆ ಗಿಲ್ಲಿ TRP ಕೊಟ್ಟಿಲ್ವಾ? ಗಿಲ್ಲಿ ಯಾವತ್ತರ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಆಕ್ಟಿವ್ ಆಗಿರೋದು ನೋಡಿದೀರಾ ನೀವು? ಗಿಲ್ಲಿ ನಟ ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತಾದ್ರೂ ಆಕ್ಟಿವ್ ಆಗಿರೋದನ್ನ ನೀವು ನೋಡಿದೀರಾ? ಅವ್ನು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ, ಅವ್ನು ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದನ್ನ ನಾನು ನೋಡೇ ಇಲ್ಲ. ಕಂಟೆಂಟ್ ಕೊಟ್ಟಿಲ್ವಾ? ಟ್ರೆಂಡ್ ಮಾಡಿಲ್ವಾ? ಹಂಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಒಂದು ಲೆವೆಲ್ಗೆ ತಗೊಂಡೋಗಿಲ್ವಾ? ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ ಇಂದ ಬಂದಂತ ಹೆಣ್ಮಗಳು, ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಅಂತಾರೆ. ರಕ್ಷಿತಾ ಶೆಟ್ಟಿನು ಕೊಟ್ಟಿಲ್ವಾ ನಮಗೆ ಒಳ್ಳೆ, ಆಯ್ತಾ? ಮತ್ತೆ ರಕ್ಷಿತಾ ಶೆಟ್ಟಿ ಬಟ್ಟೆ ಹೆಂಗೆ, ಅದು ಡೇ 1 ಇಂದ ಎಂಡ್ ತನಕನು, ಆಯ್ತಾ? ತುಂಬಾ ಒಳ್ಳೆ ರೀತಿ ಬಟ್ಟೆ ಹಾಕೊಂತಿದ್ದಂತ ಹೆಣ್ಮಕ್ಳು ರಕ್ಷಿತಾ ಶೆಟ್ಟಿ. ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಟ್ಟಿದ್ದಾರೆ. ಕಾವ್ಯ, ಮಲ್ಲಮ್ಮ, ಕರಿಬಸಪ್ಪ, ಸೂರಜ್, ರಘು ಅವರು, ತುಂಬಾ ಜನ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಂಟೆಸ್ಟೆಂಟ್ ನ ಇಲ್ಲಿ ಇಟ್ಕೊಂಡ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಂಟೆಸ್ಟೆಂಟ್ಗಳು ಎಲ್ಲಿ ಇಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ಟ್ಯಾಲಿನೇ ಇಲ್ಲ, ಇದಕ್ಕೆ ಟ್ಯಾಲಿನೇ ಇಲ್ಲ. ಜಡ್ಜ್ ಆಗಿ ಕೂತಿದಾರಲ್ಲ ಸಂಗೀತ ಶೃಂಗೇರಿ, ವಿನಯ್ ಗೌಡ, ಅವರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಂಟೆಸ್ಟೆಂಟ್. ಅವರಿಗೂ ಇವ್ರಿಗೂ ಟ್ರಾಲಿ ಮಾಡಕ್ಕಾಗತ್ತ? ಅವ್ರು ಎಲ್ಲಿದ್ದಾರೆ? ಮಾಸ್, ಗತ್ತು, ವಾರು, ಒಂದು ನಾಮಿನೇಷನ್ ಪ್ರಕ್ರಿಯೆ ಬಂತು ಅಂದ್ರೆ ಆ ವಾರ್ ಇದೆಯಲ್ಲ, ಅದನ್ನ ನೋಡಕ್ಕೆ ಕರ್ನಾಟಕ ಜನತೆ ಕಾದು ಕುತ್ಕೊಳ್ಳೋದು. ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡೋರ್ನ ಅಗ್ನಿ ಪರೀಕ್ಷೆಗೆ ತಂದು, ಓಕೆ ಬಿಗ್ ಬಾಸ್ಗೆ ಐಪ್ ಕೊಡ್ತಾ ಇದ್ದೀರಾ, ಓಕೆ ಸೂಪರ್, ನಿಮಗೆ ಬೇಕಾಗಿರೋದೇ TRP. ಬಿಗ್ ಬಾಸ್ಗೆ ದುಡ್ಡು ಸುರಿದಿದ್ದೀರಾ, ದುಡ್ಡು ತಗೋಬೇಕು ವಾಪಸ್ಸು, ಹೌದು ಫೈನು, ಆಯ್ತಾ? ನಾನು ಇದ್ರ ಬಗ್ಗೆ ಏನ್ ಹೇಳೋದಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಈಗ ಎಲ್ಲರಂತೆ ನಾವು ಕೂಡ ಮಕ್ಕಿ ಅಂತೇಳಿ ಜಾಲ್ರ ಬಡ್ಕೊಂಡು ಓಕೆ ಸೂಪರ್ ಅನ್ನೋದ? ಇಲ್ಲಪ್ಪ, ಅವ್ರು ಸೂಪರ್ ಆಗಿ ಕಂಟೆಂಟ್ ಕೊಡ್ತಾರೆ, ಒಳ್ಳೆ TRP ಕೊಡ್ತಾರೆ ಅಂತ ಅವ್ರಿಗೆ ನಾವು ಜಾಲ್ರ ಬಾರ್ಸೋದ? ಇಲ್ಲ ಮನ್ಸೊಳಗಡೆ ಇರೋ ಅಂತದನ್ನ ಹೇಳದ? ಏನು ಅರ್ಥ ಆಗ್ದಂಗಾಗಿದೆ. ಅದಕ್ಕೆ ನೀವೇ ಕಮೆಂಟ್ ಮಾಡ್ಬೇಕು. ನಾನಂತೂ ನೋಡಿ, ಅವ್ರು ಏನೇ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗ್ಲಿ, ಟಾಪ್ ಅಲ್ಲಿ ಇರ್ಲಿ, ಅವ್ರಿಗೆ ಏನ್ ಬೇಕಾದ್ರೂ ಆಗ್ಲಿ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಂದ ಮೇಲೆ, ಅದೇ ರೀತಿ ಅಗ್ನಿ ಪರೀಕ್ಷೆ ಶೋ ಅಲ್ಲಾಗ್ಲಿ, ಅವ್ರು ಏನ್ ಹೇಳಬೇಕು ನಾನು ಹೇಳೇ ಹೇಳ್ತೀನಿ. ನಾನು ಏನಕ್ಕೂ ಕೇರ್ ಮಾಡಲ್ಲ, ನಾನು ಹೇಳೋದು ಹೇಳೇ ಹೇಳ್ತೀನಿ. ಯಾಕಂತಂದ್ರೆ ನೀವು ಹುಚ್ಚುಚ್ಚಾಗಿ ನೀವು ಮಾಡಿದ್ರೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ ನಮ್ ಕೈಲಾಗಲ್ಲ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಓಕೆ, ಬಿಗ್ ಬಾಸ್ ಮನೇಲಿ ಅಲ್ಲ. ಬಿಗ್ ಬಾಸ್ ಮನೇಲಿ ಎಲ್ಲಾ ಹುಚ್ಚುಗಳನ್ನು ನಾವು ತಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ನಮ್ಗೆ ಇನ್ನೊಂದು, ನಮ್ಮ ಪ್ರಥಮ್ ಅಂತಾನೆ ತಡ್ಕೊಂಡಿದೀವಿ ಅಂತ ಅಂದಿತ್ತು. ಅದ್ರ ಪ್ರಥಮು ಅವನೊಂದು ಟ್ರೆಂಡ್ ಸೃಷ್ಟಿ ಮಾಡೋದ. ಪ್ರಥಮ್ ಅವನ್ ಯಾರು ಬಿಟ್ ಮಾಡಕ್ಕಾಗಲ್ಲ, ಆಯ್ತಾ? ಅದೇ ರೀತಿ ಆಯ್ತಾ, ಲಾಯರ್ ಜಗದೀಶ್ ಏನೇನೋ ಮಾಡಕ್ ಹೋದ್ರು, ಮಧ್ಯದಲ್ಲೇ ಹೊರಗೋದ್ರು. ಈ ತರ ಮಾಡಕ್ ಬಂದವ್ರು ಏನ್ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಐಪ್ ಆಗ್ಬೇಕು ಅಂತ ಬಂದವರು ಮಧ್ಯದಲ್ಲೇ ಓಡೋಗ್ತಾ ಇರ್ತಾರೆ. ಗೊತ್ತಿಲ್ಲ, ಎಲ್ಲ ಇವ್ರನ್ನೇ ಕರ್ಕೊಂಬಂದು ಹುಚ್ಚರ ಸಂತೆ ಮಾಡ್ತಾರೋ ಬಿಗ್ ಬಾಸ್ ಮನೇನ, ಇಲ್ಲ ಅಟ್ಲೀಸ್ಟ್ ಒಳ್ಳೊಳ್ಳೆ ಸೆಲೆಬ್ರಿಟಿಗಳನ್ನಾದ್ರೂ ಕರ್ಕೊಂಡ್ ಬರ್ತಾರ ನೋಡೋಣ. ಇದು ಎಲ್ಲದಕ್ಕೂ ಬಿಗ್ ಬಾಸ್ ಟೀಮೇ ಉತ್ತರ ಕೊಡ್ಬೇಕು. ಬಾಯ್.